ಈ ನಾಟಕ ನೋಡಿದ ಮೇಲೆ ಅಣ್ಣ ಅವ್ರಿಗೆ ಅನ್ನಿಸ್ತು, ಯಾಕೆ ಇದು ಹಳ್ಳಿ ಸಬ್ಜೆಕ್ಟ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು. ಮಂಜುಳಂಗೆ ಅಣ್ಣ ಅವರ ಕ್ಯಾರೆಕ್ಟರ್ನ ವಿವರಿಸಿದ್ರು. ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ, ಅದು ಬರಬೇಕು ನನಗೆ. ಸೊ ನೆಕ್ಸ್ಟ್ ಡೇ ಅದು ಬಹಳ ಗಂಡವೀರಿಯಿಂದ ಬಂದಿರೋದೇ ಆ ಸೀನಲ್ಲಿ. ಸಂಪತ್ತಿಗೆ ಸವಾಲ್ ಬಗ್ಗೆ ಇದು ಶೂಟಿಂಗ್ ಆಗಿದ್ದು ಗಾಜನೂರು. ಈ ಯಾರೇ ಕೂಗಾಡಲಿ ಹಿಟ್ ಆದ ಮೇಲೆ ಕಂಟಿನ್ಯೂಸ್ ಆಗಿ ಹಾಡೋದಕ್ಕೆ ಶುರು ಮಾಡಿದ್ರು ಅವರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಪೂರ್ಣ ಪ್ರಮಾಣದಲ್ಲಿ ಗಾಯಕ ಆಗ್ಬೇಕು ಅಂತ ಅವ್ರು ಯಾವತ್ತೂ ಅನ್ಕೊಂಡು ಇರಲಿಲ್ಲ. ಅಣ್ಣ ಅವರ ಇನ್ನೊಂದು ಅದ್ಭುತವಾದ ಸಿನಿಮಾ ಅಂತ ಹೇಳಿದ್ರೆ ಅದು ಸಂಪತ್ತಿಗೆ ಸವಾಲ್. ಮಂಜುಳಾ ಅವರು ಒಂದು ರೀತಿ ಗಂಡು ಬೀರಿಯಾಗಿ ಆ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಅಣ್ಣ ಅವರಿಗೆ ಸರಿಸಮಾನವಾಗಿ ಆ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಈ ಸಿನಿಮಾದ ಮೂಲಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳಿಗೆ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತಲೂ ಹೇಳ್ಬೋದು. ಸಂಪತ್ತಿಗೆ ಸವಾಲ್ ಸಿನಿಮಾದ ಬಗ್ಗೆ ಕೆಲವೊಂದಿಷ್ಟು ನೆನಪುಗಳನ್ನ ಮೆಲುಕು ಹಾಕೋದಿದ್ರೆ ಸರ್. ಸಂಪತ್ತಿಗೆ ಸವಾಲ್ ಉತ್ತರ ಕರ್ನಾಟಕದ ಪುಂಡಲೀಕ ದತ್ತರ್ಗಿ ಎನ್ನುವರ ನಾಟಕವನ್ನು ಆಧರಿಸಿದಂಥ ಸಿನಿಮಾ. ಈ ರಂಗಭೂಮಿಯಲ್ಲಿ ಅದೊಂದು 60-70 ದಶಕ ಬಂದ ಕೂಡಲೇ ಅಲ್ಲಿವರೆಗೆಲ್ಲ ಪೌರಾಣಿಕ ನಾಟಕಗಳು ಹೆಚ್ಚಾಗಿತ್ತು. ಮಹಾಭಾರತ, ರಾಮಾಯಣ ಈ ಥರದ ಕಥೆಗಳು ಬಹಳ ಬರ್ತಾ ಇತ್ತು. ಜನ ಸಾಮಾಜಿಕನ ನೋಡೋದಕ್ಕೆ ಶುರು ಮಾಡಿದ್ರು. ಸಾಮಾಜಿಕ ನಾಟಕಗಳು ಸ್ವಲ್ಪ ಮೈಸೂರು ಭಾಗದಲ್ಲಿ ಕಮ್ಮಿ, ಹೆಚ್ಚು ಬಂದಿದ್ದು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಒಂದು 250-300 ನಾಟಕ ಕಂಪನಿಗಳು ಆ ಕಾಲದಲ್ಲಿ ಇತ್ತು. ಆಮೇಲೆ ಈಗಲೂ ರಂಗಭೂಮಿ ಉಳ್ಕೊಂಡಿರೋದು ವೃತ್ತಿಪರ ರಂಗಭೂಮಿ ನಾವೇನು ಕರಿತೀವಿ ಅದು ಉತ್ತರ ಕರ್ನಾಟಕದಲ್ಲಿ. ಪುಂಡ್ಲಿಕ್ ದತ್ತರ್ಗಿ ಅವರು ಜುಬಿಲಿ ನಾಟಕಕಾರರು ಅಂತಲೇ ಹೆಸರು. ಅವ್ರ ನಾಟಕ ಬರೆದ್ರು ಕೂಡ ಅದು 25 ವಾರ ಓಡುತ್ತೆ ಎನ್ನುವ ಲೆಕ್ಕದಲ್ಲಿ. ಅವರು ಬರೆದಂಥ ನಾಟಕ ಈ ಸಂಪತ್ತಿಗೆ ಸವಾಲ್. ಅದಾದ್ಮೇಲೆ ಅವ್ರು ಸೊಸೆ ತಂದ ಸೌಭಾಗ್ಯ ಬರೆದ್ರು, ಪಟ್ಟಣಕ್ಕೆ ಬಂದ ಪತ್ನಿಯರು ಬರೆದ್ರು. ಇವೆಲ್ಲ ಒಂದು ಸಿನಿಮಾ ಆಯ್ತು, ಇದೊಂದು ಟ್ರೆಂಡ್ ಶುರುವಾಯಿತು. ಈ ಸಂಪತ್ತಿಗೆ ಸವಾಲು ಸಿನಿಮಾ ಆಗೋದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇತ್ತು. ರಾಜ್ಕುಮಾರ್ ಮತ್ತು ಉದಯ್ ಶಂಕರ್ ಇಬ್ಬರಿಗೂ ಬಹಳ ಸ್ನೇಹಿತರಾದವರು ನರಸಿಂಹಮೂರ್ತಿ ಅಂತ ಹೇಳಿ. ಅವರೊಂದು ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ರು. ಸೊ ಉದಯ್ ಶಂಕರ್ಗೆ ಅವ್ರನ್ನ ಅದಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು ಅವರಿಗೆ ಅಂತ ಒಂದು ಸಿನಿಮಾ ಮಾಡೋಣ, ಒಂದು ಒಳ್ಳೆಯ ಸಿನಿಮಾ, ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಬೇಕು. ಈ ಟೈಮ್ನಲ್ಲಿ ಗೋಕಾಕ್ ಕಂಪ್ನಿಯವರು ಕನಕಪುರದಲ್ಲಿ ಕ್ಯಾಂಪ್ ಹಾಕಿದ್ರು. ಗೋಕಾಕ್ ಕಂಪನಿಯ ಮಾಲೀಕರು ದೊಡ್ಡೇಗೌಡರು ಅಂತ. ಅವ್ರಿಗೂ ರಾಜ್ಕುಮಾರ್ಗೂ ಬಹಳ ನಿಕಟವಾದ ಸಂಬಂಧ. ಮತ್ತು ರಾಜ್ಕುಮಾರ್ ಆ ಕಡೆಗೆ ಬಂದಾಗಲೂ ಕರೆಸೋರು ಉತ್ತರ ಕರ್ನಾಟಕದಲ್ಲಿ. ಈ ಕನಕಪುರ ಕ್ಯಾಂಪನ್ನು ರಾಜ್ಕುಮಾರಿಂದ ಉದ್ಘಾಟನೆ ಮಾಡಿಸೋರು. ಈ ಕನಕಪುರ ಕ್ಯಾಂಪಲ್ಲಿ ಆಡಿದಂಥ ನಾಟಕ ಸಂಪತ್ತಿಗೆ ಸವಾಲ್. ಈ ನಾಟಕ ನೋಡಿದ ಮೇಲೆ ಅಣ್ಣ ಅವ್ರಿಗೆ ಅನ್ನಿಸ್ತು, ಯಾಕೆ ಇದು ಹಳ್ಳಿ ಸಬ್ಜೆಕ್ಟ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು. ಸೊ ಉದಯ್ ಶಂಕರ್ ನಾಟಕವನ್ನು ಸಿನಿಮಾಕ್ಕೆ ಹೆಂಗೆ ಬೇಕು ಹಂಗೆ ಅಳವಡಿಸೋ ಕೆಲಸ ಶುರು ಮಾಡಿದ್ರು. ಮೊದಲು ಬಂದಿದ್ದ ಇದು ನಾಯಕಿಯರಾಗಬೇಕು ಅಂತ ಹೇಳಿ, ಯಾಕಂದರೆ ಘಟವಾಣಿ ನಾಯಕಿ ಮತ್ತು ಸಾಮಾನ್ಯಕ್ಕೆ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಬಹಳ ಹೊರಟು ಭಾಷೆ ಬೈಯೋದು ಈ ಥರದ್ದೆಲ್ಲ ಇರುತ್ತೆ. ಸರಿ, ಜಯಂತಿನ ಮಾಡೋಣ. ಜಯಂತಿ ಅಷ್ಟೊತ್ತಿಗಾಗಲಿ ಗಂಡು ಬೀರಿ ಪಾತ್ರದಲ್ಲಿ ಹೆಸರು ಮಾಡಿದ್ರು. ಆ ಥರದ ಪಾತ್ರಗಳು ಬೇಕಷ್ಟು ಮಾಡೋರು. ಅಂದರೆ ಒಂದು ಜಯಂತಿ ಬಹಳ ಡಿಮ್ಯಾಂಡಲ್ಲಿ 3-4 ಭಾಷೆನಲ್ಲಿ ಮಾಡ್ತಾಯಿದ್ರು. ಕಂಟಿನ್ಯೂಸ್ ಕಾಲ್ ಶೀಟ್ ಸಿಕ್ಕಲ್ಲ ಅನ್ನೋದು ಒಂದು ಸಮಸ್ಯೆ. ಎರಡನೇದು ಏನು ಅಂತಂದರೆ ಜಯಂತಿ ಆಗಲೇ ಎಸ್ಟಾಬ್ಲಿಷ್ಡ್ ಆಗ್ತದೆ ಸಾಕಷ್ಟು. ಸೊ ಇದರಲ್ಲಿ ಒಂದು ಫ್ರೆಶ್ ಫೇಸ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಬೇರೆ ಬೇರೆ ಹೆಸರುಗಳು ಹಿಂಗೆ ಚರ್ಚೆಗೆ ಬಂದಾಗ ಪಾರ್ವತಮ್ಮ ಮಂಜುಳಾ ಮಾಡಬಹುದು. ಅಷ್ಟೊತ್ತಿಗೆ ಮಂಜುಳಾ ರಾಜ್ಕುಮಾರ್ 3 ಸಿನಿಮಾಗಳಲ್ಲಿ ಮಾಡಿದ್ರು. 3 ವಜ್ರಗಳು, ಸಂಪತ್ತಿಗೆ ಸವಾಲು, 2 ಕನಸು ಎಲ್ಲ ಮಾಡಿದ್ರು ಅವರು. ಆವಾಗ ಮಂಜುಳಾನೇ ಫಸ್ಟ್, ಯಾಕಂದ್ರೆ ಮಂಜುಳಾ ಕ್ಯಾರೆಕ್ಟರ್ ಅಲ್ಲ ಅದು. ಮಂಜುಳಾ ಮೂಲತಃ ಘಟವಾಣಿ ಅಲ್ಲ, ಅವರು ಸೌಮ್ಯ ಸ್ವಭಾವದವರು. ಒಂದು ನನ್ನ ಸ್ವಭಾವನೇ ಅಲ್ಲ ಅದು, ಹಂಗಿರೋದು ನಾನು ಮಾಡೋಕ್ಕಾಗಲ್ಲ. ಎರಡನೇದು, ಇದರಲ್ಲಿ ಅಣ್ಣ ಅವ್ರಿಗೆ ಬೇವರ್ಸಿ, ಹಳೆ ಬೇವರ್ಸಿ ಅಂತೆಲ್ಲ ಬೈಬೇಕು, ಇದು ನನ್ನ ಕೈಲಿ ಆಗಲ್ಲ. ಇದು ಅಂದರೆ ಪಾರ್ವತಮ್ಮ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು. ಇಲ್ಲ, ಒಬ್ಳು ಹೀರೋಯಿನ್ಗೆ ಇರುವ ಶಕ್ತಿ ಅದು, ನಿಂದಲ್ದಿರೋ ನಿನ್ನ ಕ್ಯಾರೆಕ್ಟರ್ ನೀನೇ ಮಾಡಬಹುದು ಅಂತ ಹೇಳಿ
ಸೊ ಆಮೇಲಿಂದು ಇತಿಹಾಸ, ಅವರು ದುರ್ಗೆ ಪಾತ್ರ ಮಾಡಿದ್ರೆ ಮುಂದೆ ಮಂಜುಳಾ ಎಂತೆಂಥ ಸಿನಿಮಾ ಮಾಡಿದ್ರು ಕೂಡ ಅವ್ರ ಗಂಡವೀರಿ ಇಮೇಜೇ ಅವ್ರಿಗೆ ಅದು ಉಳ್ಕೊಳ್ತು. ಎಷ್ಟರ ಮಟ್ಟಿಗೆ ಅಂದರೆ ಈ ದುರ್ಗೆಯ ಹೆಸರಿನಲ್ಲೇ ಒಂದು ಸಿನಿಮಾ ಕೂಡ ಬರುವಷ್ಟು ಅವರ ಆ ಕ್ಯಾರೆಕ್ಟ್ರಲ್ಲಿ ಬಹಳ ಉಳ್ಕೊಂಡ್ರು. ಈ ಸಂಪತ್ಕಿ ಸವಾಲಿಂದ ಬಂದ ಇನ್ನೊಬ್ಬ ಬಹಳ ಮುಖ್ಯವಾದ ಕಲಾವಿದ ವಜ್ರಮುನಿ. ವಜ್ರಮುನಿ ಮುಂದೆ ರಾಜ್ಕುಮಾರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಇರ್ತಾರೆ. ಈ ವಜ್ರಮುನಿ ಪ್ರಚಂಡ ರಾವಣ ನಾಟಕದಿಂದ ಭಾಳ ಪ್ರಸಿದ್ಧರಾಗಿದ್ರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳದ್ದು. 1000 ಮೆಟ್ಲು ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಲ್ ಅವ್ರಿಗೆ ಅವಕಾಶ, ಆದರೆ 1000 ಮೆಟ್ಲು ಸಿನಿಮಾ ಪೂರ್ತಿ ಆಗಲಿಲ್ಲ. ಆಮೇಲೆ ಪುಟ್ಟಣ್ಣ ಕಣಗಲ್ಲೇ ಮಲ್ಲಮ್ಮನ ಪವಾಡದಲ್ಲಿ ಕೊಟ್ಟರು, ಗೆಜ್ಜೆ ಪೂಜೆನಲ್ಲಿ ಮಾಡಿದ್ರು. ಮಲ್ಲಮ್ಮ ಪವಾಡದಲ್ಲಿ ನೋಡಿದ ರಾಜ್ಕುಮಾರು ಇಲ್ಲ ಇದರಲ್ಲಿ ವಜ್ರಮುನಿನೇ ಸಾಹುಕಾರ ಸಿದ್ದಪ್ಪನ ಪಾತ್ರಕ್ಕೆ ಸರಿ ಹೋಗ್ತಾರೆ. ಆದರೆ ವಜ್ರಮುನಿಗಾಗಿನೂ 30 ವರ್ಷ, ಇದರಲ್ಲಿ ರಾಜ್ಕುಮಾರ್ ಡಬಲ್ ವಯಸ್ಸು ಗೌಡ್ರಿಗೆ. ಅವರು ವಜ್ರಮುನಿ ನನಗೆ ಅದು ಕಷ್ಟ ಆಗತ್ತೆ ಅಂದರೆ ರಾಜ್ಕುಮಾರು ಇಲ್ಲ ನೀವು ಮಾಡ್ತೀರಾ ಆ ಕ್ಯಾರೆಕ್ಟರ್ನ ಅಂದರು. ಸೊ ಆ ಸಾಹುಕಾರ ಸಿದ್ದಪ್ಪನ ಪಾತ್ರ ಎಷ್ಟು ಪ್ರಸಿದ್ಧ ಆಯಿತು ಅಂತಂದರೆ ಸುಮಾರು 350 ಸಿನಿಮಾದಲ್ಲಿ ಅವರು, ಮತ್ತು ಅದು ರಾಜ್ಕುಮಾರ್ ಮತ್ತು ವಜ್ರಮುನಿಯ ಬಹಳ ದೊಡ್ಡ ಕಾಂಬಿನೇಷನ್ ಆಯಿತು. ಅದು ಮೂಲತಃ ಏನು ಅಂದರೆ ಈ ಸಂಪತ್ಕಿ ಸವಾಲು ಈ ಉತ್ತರ ಕರ್ನಾಟಕದ ನಾಟಕಗಳೆಲ್ಲ ಅಷ್ಟೇ, ಡೈಲಾಗೇ ಬೇಜರು, ಡೈಲಾಗಲ್ಲೇ ನಾಟಕ ಓಡೋವಂಥದ್ದು. ಇದು ಸಿನಿಮಾ ಆದರೆ ಹಂಗಾಗಲ್ಲ, ಬರೀ ಡೈಲಾಗಲ್ಲಿ ಒಂದು ಸೀನ್ಗಳು ಬೇಕು, ಸೀನ್ಗಳು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಎ ವಿ ಶೇಷಗಿರಿರಾಯರು ನಿರ್ದೇಶಕರಾಗಲಿ ಅಂತ ಶೇಷಗಿರಿರಾಯರನ್ನ ನಿರ್ದೇಶಕರಾದರು. ಈ ನಾಟಕದಲ್ಲೇ ಫೇಮಸ್ ಆಗಿದ್ದಂಥವ್ರು, ಅದರಲ್ಲೊಂದು ಅತ್ತಿಗೆ ಕ್ಯಾರೆಕ್ಟ್ರು ಬಹಳ ಪ್ರಸಿದ್ಧವಾಯಿತು ಅದರಲ್ಲಿ. ಸೊ ಆ ಕಲಾವತಿ ಅಂತ ಹೇಳಿ ಅವ್ರು ನಾಟಕದಲ್ಲಿ ಅತ್ತಿಗೆ ಪಾತ್ರ ಮಾಡ್ತಾ ಇದ್ರು. ಸೊ ಇವರು ಅತ್ತಿಗೆ ಪಾತ್ರವನ್ನೇ ಈ ಸಿನಿಮಾದಲ್ಲಿ ಮಾಡಿಸಿದ್ರು. ಅವ್ರಿಗೆ ಹೆಚ್ಚು ಮುಂದಕ್ಕೆ ಅವಕಾಶಗಳು ಸಿಕ್ಕಲಿಲ್ಲ. ಅದೇ ಸಿನಿಮಾದಲ್ಲಿ ಅತ್ತಿಗೆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂ ವಿ ರಾಜಮ್ಮ ತಾಯಿ ಪಾತ್ರ ಮಾಡಿದ್ರು. ಸೊ ಈ ಸಂಪತ್ಕಿ ಸವಾಲ್ ನಾಟಕನ 1-2-3 ಸಲ ನೋಡ್ಕೊಂಡು ಬಂದರು ನಿರ್ದೇಶಕರು. ಅದರ ಇದೇನು ಅಂತಂದರೆ ಪಂಚಿಂಗ್ ಡೈಲಾಗ್ ಅಂತ ನಾವೀಗೇನು ಹೇಳ್ತೀವಲ್ಲ, ಸೊ ಆ ಪಂಚಿಂಗ್ ಡೈಲಾಗು ನಾಟಕದ ಶಕ್ತಿ. ಸೊ ಆ ಪಂಚಿಂಗ್ ಡೈಲಾಗಿಗೆ ಕ್ಲಾಪ್ಸ್ ಬೀಳೋದು. ಸೊ ಅಣ್ಣವರು ಡೈರೆಕ್ಟ್ರು ಶೇಷಗಿರಿ ಹೇಳಿದ್ರು ಕೆಲವು ಪಂಚಿಂಗ್ ಡೈಲಾಗ್ಗಳನ್ನು ಇಟ್ಕೊಳ್ಳೋಣ. ಸೊ ಪಂಚಿಂಗ್ ಡೈಲಾಗ್ಗಳು ನಮಗೆ ನಾಟಕದಿಂದ ತಗೊಳುತ್ತೆ ಅಂಥೇಳಿ ಇವರು ಇದರಲ್ಲೊಂದು ಸೀನ್ ಇದೆ ಈ ಸಿನಿಮಾದಲ್ಲಿ. ಸೊ ಗದ್ದೆ ಬದಿನಲ್ಲಿ ಅವಳು ಆ ವೀರಭದ್ರ ರಾಜ್ಕುಮಾರ್ ಕ್ಯಾರೆಕ್ಟರ್, ಅವನು ಅವಮಾನ ಮಾಡಿರ್ತಾನೆ ಅವಳನ್ನು, ಅವಳು ನಡ್ಕೊಂಡು ಬರ್ತಾ ಇರ್ತಾನೆ. ನಡ್ಕೊಂಡು ಬರುವಾಗ ಬಾಲಕೃಷ್ಣ ವಜ್ರಮುನಿ ಜೊತೆಗಿರ್ತಾನೆ. ಅವನು ನೋಡಿಕೊಂಡು ಯಾರೋ ಹುಡುಗಿ ಬರ್ತಾ ಇದ್ದಾಳೆ, ಸೊ ಅದಕ್ಕೆ ಯಾರೋ ಹುಡುಗಿ ಅಂಥೇಳಿ ಆಸೆಯಿಂದ ನೋಡ್ತಾ ಇರ್ತಾನೆ. ಇವನು ಹತ್ರ ಬಂದಾಗ ಛೇ ಎಂತ ಕಥೆ ಇದು ನನ್ನ ಮಗಳ ಕಣ ಅಂತ ಹೇಳ್ತಾರೆ. ಇದು ಪುಟ್ಟಪ್ಪನ ಪಾತ್ರ, ಬಂಟನ್ ಪಾತ್ರ. ಇದಕ್ಕೆ ಪಂಚಿಂಗ್ ಡೈಲಾಗ್ ಏನಂದ್ರೆ ಸದ್ಯ ನನ್ನ ಮಗಳಲ್ಲ. ಇದು ಬಹಳ ಕ್ಲಾಪ್ಸ್. ಇದು ಆಕ್ಚುಲಿ ಈ ಸೀನ್ ತುಂಬಾ ವರ್ಕೌಟ್ ಆಯ್ತು. ಸಿನಿಮಾದಲ್ಲಿ ಕೂಡ ಇದು ತುಂಬಾ ವರ್ಕೌಟ್ ಆಯ್ತು. ಇದು ಅಂದ್ರೆ ನಿಮ್ಗೆ ಒಂದ್ ಸಣ್ಣ ಡೈಲಾಗು ನಿಮ್ಗೆ ತುಂಬಾ ಅರ್ಥಗಳನ್ನ ಹೇಳುತ್ತೆ. ಆ ಥರದಲ್ಲಿ ಇದು ಒಂದು ಬಹಳ ದೊಡ್ಡ ಟರ್ನಿಂಗ್ ಸೀನ್ ಸಿನಿಮಾದಲ್ಲಿ. ಏನು ಅಂದರೆ ಅವನು ವೀರಭದ್ರ ದುರ್ಗಾ ಜೊತೆಗೆ ಜಗಳ ಆಡ್ತಾನೆ. ಅವಳು ಜಡೆ ಕಟ್ ಮಾಡ್ತಾನೆ. ಜಡೆ ಕಟ್ ಮಾಡುವಾಗ ಅವಳು ಅಪ್ಪನ ಜೊತೆಗೆ ದೂರ ಹೇಳ್ತಾಳೆ. ಅವನು ಮನೆಗೆ ನುಗ್ತಾನೆ. ನುಗ್ಗಿಬಿಟ್ಟು ವಾಪಸ್ ಬರ್ತಾನೆ. ಅದು ಸೀನ್ ಇದು. ಸೊ ಮಂಜುಳಂಗೆ ಈ ಕ್ಯಾರೆಕ್ಟ್ರು ಮಾಡೋದು ಬಹಳ ಕಷ್ಟ ಐತೆ. ಯಾಕೆಂದರೆ ಅಣ್ಣವ್ರ ಜೊತೆ ಜಗಳ ಆಡಬೇಕು ಅಂತ ಹೇಳೋದು. ಸೊ ಆಮೇಲೆ 2 ಟೇಕಲ್ಲೂ ಇದು ಓಕೆ ಆಗಲಿಲ್ಲ. ಓಕೆ ಇವಾಗ ಅಣ್ಣವರೇ ಹೇಳಿದ್ರು ಇವತ್ತು ಶೂಟಿಂಗ್ ನಿಲ್ಲಿಸಿ ನೆಕ್ಸ್ಟ್ ಡೇ ಮಾಡೋಣ ಅಂತೇಳಿ. ಆಮೇಲೆ ಮಂಜುಳಂಗೆ ಅಣ್ಣವರ ಕ್ಯಾರೆಕ್ಟರನ್ನು ವಿವರಿಸಿದ್ರು. ಅವಳು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ, ಅದು ಬರಬೇಕು ನನಗೆ. ಸೊ ನೆಕ್ಸ್ಟ್ ಡೇ ಅದು ಬಹಳ ಗಂಡವೀರಿಯಿಂದ ಬಂದಿರೋದೇ ಆ ಸೀನಲ್ಲಿ. ಆ್ಯಕ್ಚುಲಿ ಅದು ಬಹಳ ಅದ್ಭುತವಾಗಿ ಬಂತು.
ಬಹಳ ಇಂಟ್ರೆಸ್ಟಿಂಗ್ ಇದೇನು ಅಂತಂದರೆ ಸಂಪತ್ ಕೆ ಸವಾಲ್ ಬಗ್ಗೆ, ಇದು ಶೂಟಿಂಗ್ ಆಗಿದ್ದು ಗಾಜನೂರಲ್ಲಿ, ಅಣ್ಣವರು ಹುಟ್ಟಿ ಬೆಳೆದ ಗಾಜನೂರಲ್ಲಿ. ಮತ್ತು ಅದರಲ್ಲಿ ಆ ಸಿನಿಮಾ ಶುರುವಾಗೋದೇ ಒಂದು ಮರದಿಂದ ರೈತ ಬಿದ್ದಿರ್ತಾನೆ, ಅಲ್ಲಿಂದ ಸಿನಿಮಾ ಶುರುವಾಗುತ್ತೆ. ಅದು ಈ ಇನ್ಸಿಡೆನ್ಸ್ ಇದೆಯಲ್ಲ, ರೈತ ಬಿದ್ದಿರೋದು, ಈ ಥರದ್ದೊಂದು ಇನ್ಸಿಡೆನ್ಸನ್ನು ರಾಜ್ಕುಮಾರ್ ಚಿಕ್ಕವರಾದ ಕೇಳಿದ್ರು ಯಾರಿಂದಲೂ. ಅದು ಇಡೀ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಇದನ್ನು ಕೊಡ್ತು. ಆಮೇಲೆ ಬಹಳ ಮುಖ್ಯವಾಗಿ ಗಾಜನೂರಿನ ಬೀದಿ ದೇವಸ್ಥಾನ, ಇದು ಅವರು ಬಾಲ್ಯದಲ್ಲಿ ಅಣ್ಣವರು ಓಡಾಡಿದ ಜಾಗ, ಅದನ್ನು ಮಾಡೋರು. ಅವರು ಏನು ಅಂದರೆ ಚಿಕ್ಕವರದಾಗ ಅಣ್ಣವರು ಬಹಳ ತುಂಟರು, ಕಿಲಾಡಿಗಳ ಮಕ್ಕಳು, 4-5 ವರ್ಷದ ಮಕ್ಕಳು ಇರ್ತಾರಲ್ಲ. ಆ ತಂದೆ ಪುಟ್ಟಸ್ವಾಮಯ್ಯನವರು ನಾಟಕ ಅಂತ ಊರೂರು ಸುತ್ತೋರು. ಸೊ ಒಂದು ತಿಗಣಾರೆ ಅಂತ ಒಂದು ಊರು, ಅಲ್ಲಿ ಪುಟ್ಟಸ್ವಾಮಯ್ಯನವ್ರ ಕ್ಯಾಂಪ್, ಈ ನಾಟಕ ಕ್ಯಾಂಪ್, ಅಲ್ಲಿ ಒಂದು ವಿಗ್ರಹ, ಶಿಲಾ ವಿಗ್ರಹ ಇಟ್ಟಿದ್ರು. ಅಲ್ಲಿ ಬೆಣ್ಣೆ ಮುದ್ದೆನ ತಲೆ ಇಟ್ಟು ಪೂಜೆ ಮಾಡೋರು. ಅದಕ್ಕೆ ದೇವಸ್ಥಾನದಲ್ಲೂ ಮಾಡ್ತಾರೆ, ಬೆಣ್ಣೆ ಮುದ್ದೆ ಇಟ್ಟು. ಈ 5 ವರ್ಷದ ರಾಜ್ಕುಮಾರ್ ಏನು ಮಾಡೋರು, ಎಲ್ಲರೂ ಹತ್ಲಕ್ಕೆ ಹೋದ್ಕೊಳ್ಳ ಬೆಣ್ಣೆ ತಗೊಂಡು ಆಮೇಲೆ ಮೇಷ್ಟ್ರು ಬಂದು ನೋಡ್ತಾರೆ ಬೆಣ್ಣೆ ಮಾಯ ಆಗಿದೆ. ಇದು ಯಾರು ಅಂತೇಳಿ ಮುತ್ತುರಾಜನ ಪತ್ತೆ ಮಾಡಿದ್ರು. ಈ ಥರದ ನೆನಪುಗಳಿದೆಯಲ್ಲ, ಕೊನೆಗೆ ಆ ಭದ್ರಾ ದೇವಸ್ಥಾನದಲ್ಲಿ ಉಳ್ಕೊಳ್ತಾನೆ. ಸೊ ಆ ಥರದ ಇನ್ಸಿಡೆನ್ಸ್ ಕಟ್ಟೋದಕ್ಕೆ ಈ ಸೀನ್ಗಳು ಬಹಳ ಮುಖ್ಯವಾಗಿ ಮಾಡ್ಕೊಳ್ತು. ಆಮೇಲೆ ನಾರ್ಮಲಿ ವಜ್ರಮುನಿ ಒಬ್ಬರು ಮದ್ರಾಸಲ್ಲಿ ಮನೆ ಮಾಡಿದ್ರು, ಉಳಿದ ಕಲಾವಿದರೆಲ್ಲ ಮದ್ರಾಸಲ್ಲೇ ಇರ್ತಿದ್ರು. ವಜ್ರಮುನಿ ಬೆಂಗಳೂರಿಂದ ಓಡಾಡೋರು. ಸಾಮಾನ್ಯಕ್ಕೆ ಭಾನುವಾರಗಳು ಶೂಟಿಂಗ್ ಇರ್ತಿರ್ಲಿ. ಅವಾಗ ಭಾನುವಾರದ ದಿವಸ ಮತ್ತೆ ಸೋಮವಾರ ಶೂಟಿಂಗ್ ಇದ್ರೆ, ಈಗೆಲ್ಲ ಮಂಗಳವಾರ ರಜೆ ಇರುತ್ತೆ, ಮತ್ತೆ ಬೆಂಗಳೂರಿಗೆ ಹೋಗಿ ವಾಪಸ್ ಬರೋದೇನು ಅಂತ ಹೇಳಿ ವಜ್ರಮುನಿ ಮದ್ರಾಸಲ್ಲೇ ಮದ್ರಾಸಲ್ಲಿ ಉಳ್ಕೊಳ್ಳುವಾಗ ಸಾಮಾನ್ಯಕ್ಕೆ ಅಣ್ಣವ್ರ ಮನೆ ಊಟಕ್ಕೆ ಬರೋರು. ಯಾಕಂದ್ರೆ ದಿವಸ ಅಲ್ಲಿ ಸೆಟ್ಟಲ್ಲೆಲ್ಲ ಊಟ ಮಾಡಿರ್ತಾರೆ, ಒಂದಿನಾದ್ರೂ ಚೇಂಜ್ ಇದೆ ಅಂತೇಳಿ. ಸೊ ಒಂದು ಈ ಸಂಪತ್ ಕೇವಲ್ ಶಾಟ್ ತೆಗೆಯುವಾಗ ಸೊ ವಜ್ರಮುನಿ ಗನ್ ಹಿಡ್ಕೊಂಡು ಬರ್ತಾರೆ, ಆ ಥರದ್ದೊಂದು ಸೀನ್ ಇದೆ. ಸೊ ಅದನ್ನ ಮನೆಗೆ ಊಟ ಮಾಡುವಾಗ ಇವರು ಚರ್ಚೆ ಮಾಡಿದ್ರು, ಹೆಂಗೆ ಬರಬೇಕು, ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು. ಡೈಲಾಗಿಗಿಂತ ಎಕ್ಸ್ಪ್ರೆಷನ್ ಬಹಳ ಇಂಪಾರ್ಟೆಂಟ್. ಅವ್ರ ಮನೆಯಲ್ಲಿ ರಿಹರ್ಸಲ್ ಮಾಡ್ಕೊಂಡಿದ್ದು ನಿಮಗೆ ಶೂಟಿಂಗ್ನಲ್ಲಿ ಬಹಳ ಅದ್ಭುತವಾಗಿ ಆ ಸೀನು ಬಂತು. ಆಮೇಲೆ ಸಂಪತ್ ಕೆ ಸವಾಲ್ ಹಾಡುಗಳ ವಿಷಯ ಅಂತೂ ಅದರ ಸೂಪರ್ ಹಿಟ್ ಹಾಡುಗಳು. ಮತ್ತು ನೀವು ಆವಾಗಲೇ ಹೇಳಿದ ಹಾಗೆ ಅಣ್ಣವರು ಹಾಡೋಕ್ಕೆ ಶುರು ಮಾಡಿದ್ದು ಮೊದಲು 3-4 ಹೇಳಿದ್ರು ಕೂಡ ಅದು ಕಂಟಿನ್ಯೂಸ್ ಆಗಿ ಹಾಡ್ತಿರ್ಲಿಲ್ಲ. ಈ ಯಾರೇ ಕೂಗಾಡಲಿ ಹಿಟ್ ಆದ ಮೇಲೆ ಕಂಟಿನ್ಯೂಸ್ ಆಗಿ ಹಾಡೋದಕ್ಕೆ ಶುರು ಮಾಡಿದ್ರು ಅವರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಅವ್ರ ತಂದೆ ಪುಟ್ಟಸ್ವಾಮಯ್ಯ ಮತ್ತು ರಂಗಭೂಮಿಲಿ ಆಗೆಲ್ಲರೂ ಹಾಡೋರು, ರಂಗಭೂಮಿಲಿ ಬರೋರೆಲ್ಲ ಚೆನ್ನಾಗೇ ಹಾಡೋರು. ಆ್ಯಕ್ಚುಲಿ ರಾಧಾಕೃಷ್ಣಯ್ಯ ಅಂತ ಒಬ್ಬರು ಗುರುಗಳು ರಾಜ್ಕುಮಾರ್ಗೆ, ಅವರು ಭೈರವಿ, ಕಾಂಬೋಜಿ, ಮಾಲ್ಕೌನ್ಸ್ ಈ ಥರದ ರಾಗಗಳನ್ನು ಕಲಿಸಿದ್ರು, ಕೆಲವು ವರ್ಣಗಳನ್ನು, ಸ್ವರಜ್ಞಾನ, ಹೀಗೆ ರಾಜ್ಕುಮಾರ್ ಬೇಸಿಕ್ ಕಲಿಸಿದ್ರು. ರಂಗಭೂಮಿಯಲ್ಲಿ ಕೃಷ್ಣಶಾಸ್ತ್ರಿಗಳು ಅಂಥೇಳಿ ಮಹಾನ್ ಕಂಠ, ಅವ್ರಿಗೆ ರಾಜ್ಕುಮಾರ್ಗೆ ಒಂದು ಬೇಸಿಕ್ ರಂಗಭೂಮಿಯ ಹಾಡುಗಳನ್ನೆಲ್ಲ ಕಲಿಸಿದ್ರು. ನಾನು ಅಣ್ಣವ್ರನ್ನ ಕೇಳಿದೆ, ಯಾಕೆ ಸರ್ ಹಾಡಲಿಲ್ಲ ನೀವು ಅಂತೇಳಿ. ಹಾಗೆಲ್ಲಪ್ಪ ನಾವು ಹಾಡಿ ಅಂತ ಯಾರು ಹೇಳಲಿಲ್ಲ, ನಾನು ಹಾಡಲಿ. ಸೊ ಒಂದು ಕ್ಯಾರೆಕ್ಟರ್ ಗದೆಯಲ್ಲಿ ಜೀವನಕ್ಕೆ ತಾನೇ ಪಾತ್ರ, ಒಂದು ಪಾತ್ರ ಸಿಕ್ಕರೆ ಸಾಕು, ಅದ್ರಲ್ಲಿ ಹಾಡ್ತೀನಿ ಇದ್ರೆ ನೀನು ಬೇಡ ಇನ್ನೇನಾರು ಹಾಕೊಂತೀನಿ ಅಂತ ಹಾಡಲಿಲ್ಲ ಅಂತ ಹೇಳಿ. ರಾಜ್ಕುಮಾರ್ ಇದಕ್ಕಿಂತ ಮುಂಚೆ ಓಹಿಲೇಶ್ವರ ಮತ್ತು ದಶಾವತಾರ ಸಿನಿಮಾಗಳಲ್ಲಿ ಕೆಲವು ಶ್ಲೋಕಗಳನ್ನು ಹಾಡಿದರು. ಮಹಿಷಾಸುರ ಮರ್ದಿನಲ್ಲಿ ತುಂಬಿತು ಮನವ ತುಂಬಿತು ಸುಖ ತಂದಿತು ಸುಖವ ಹಾಡೆ ಡ್ಯೂಯೆಟ್ ಜಾನಕಿ ಜೊತೆಗೆ ಹಾಡಿದರು. ಆದರೆ ಪೂರ್ಣ ಪ್ರಮಾಣದಲ್ಲಿ ಗಾಯಕ ಆಗಬೇಕು ಅಂತ ಅವ್ರು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ, ಹಾಡೋಕ್ಕೆ ಪ್ರಯತ್ನನೂ ಪಟ್ಟಿರಲಿಲ್ಲ. ಜಿ.ಕೆ. ವೆಂಕಟೇಶ್ಗೆ ರಾಜ್ಕುಮಾರ್ ಮೇಲೆ ಒಂದು ಬಹಳ ಅಪಾರವಾದ ವಿಶ್ವಾಸ ಇಲ್ಲ, ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರಿಗೊಂದು ಎಕ್ಸ್ಪ್ರೆಸಿವ್ ವಾಯ್ಸ್ ಇದೆ ಅಂತೇಳಿ. ನಾರ್ಮಲಿ ಪಿ.ಬಿ. ಶ್ರೀನಿವಾಸ ಮಂದಿರದಲ್ಲಿ ಹಾಡುವ ಗಾಯಕರು, ಎತ್ತರಕ್ಕೆ ಹೋಗುವ ಗಾಯಕರಲ್ಲ. ಅದು ರಾಜ್ಕುಮಾರ್ ಹಾಡುವ ಕೆಲವು ಹಾಡುಗಳಿದೆ, ಕಲ್ಲೇಟಿಗಿಂತ ನಿನ್ನ, ಇದು ಪಿ.ಬಿ. ಶ್ರೀನಿವಾಸ್ ಹಾಡೋಕ್ಕಾಗಲ್ಲ, ಇದು ರಾಜ್ಕುಮಾರೇ ಹಾಡೋಕ್ಕೆ ಸಾಧ್ಯ. ಈ ಥರದ ಕೆಲವು ಹಾಡುಗಳನ್ನು ಇಟ್ಕೊಂಡು ಇವರು
ಯಾರೇ ಕೂಗಾಡಲ್ಲಿ ಹಾಡು ಒಂಥರ ಥೀಮ್ ಸಾಂಗ್ ಅದು. ಸೊ ಇದನ್ನು ಮಾಡಿಬಿಟ್ಟು ಪಿ ವಿ ಶ್ರೀನಿವಾಸ್ ಹಾಡಬೇಕಾಗಿತ್ತು ಸಿಂಗಾಪುರಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ. ಫ್ಲೈಟ್ ಡಿಲೇ ಆಯಿತು, ಬರಲಿಲ್ಲ. ಅವಾಗ ವೆಂಕಟೇಶ್ ಹೇಳಿದ್ರು ಹಾಡ್ಬಿಡಿ ನೀವೇನೆ, ಚೆನ್ನಾಗಿ ಬರಲಿಲ್ಲ ಪಿ ವಿ ಶ್ರೀನಿವಾಸ್ ಬಂದ ಮೇಲೆ ಹಾಕ್ಸಿದ್ರಾಯ್ತು ಅಂತ ಹೇಳಿ. ಸೊ ಹಾಗಾಗಿ ರಾಜ್ಕುಮಾರ್ ಒಂದೇ ಟೇಕಿಗೆ ಹಾಡ್ಬಿಟ್ಟು ಅದು ಎಷ್ಟು ಚೆನ್ನಾಗಾಯಿತು ಅಂತಂದರೆ ಅದು ತುಂಬ ಫೇಮಸ್ಸು ಆಯಿತು. ಇಲ್ಲಿಂದ ಮುಂದೆ ರಾಷ್ಟ್ರ ಪ್ರಶಸ್ತಿ ನಾದಮಯಕ್ಕೆ ಬರೋವರೆಗೂ ರಾಜ್ಕುಮಾರ್ ಗಾಯಕರಾಗಿ ಮುಂದುವರಿಯೋದಕ್ಕೆ ಸಂಪತ್ ಕೆ ಸವಾಲು ಕಾರಣ ಆಯಿತು. ಈ ಹಾಡಿನ ಶೂಟಿಂಗ್ ಟೈಮ್ನಲ್ಲಿ ಒಂದು ತಮಾಷೆ ನಡೀತು. ಏನು ಅಂತಂದರೆ ಆಗೆಲ್ಲ ನಿಮಗೆ ಸನ್ಲೈಟಲ್ಲೇ ಶೂಟಿಂಗ್ ಆಗಬೇಕು. ಸೊ ಬೇರೆ ರಿಫ್ಲೆಕ್ಟ್ರೆಲ್ಲ ತಂದು ಶೂಟಿಂಗ್ ಮಾಡ್ತಿರ್ಲಿಲ್ಲ, ಮತ್ತು ಅಷ್ಟು ಮಾಡೋಕ್ಕೆ ಅವ್ರು ದುಡ್ಡು ಇರ್ತಿರ್ಲಿಲ್ಲ, ಬಜೆಟ್ ಇರ್ತಿರಲಿಲ್ಲ. ಸೊ ಈ ಅರ್ಧ ಎಮ್ಮೆ ಹಾಡು ಆಗುವಾಗ ಮೋಡ ಮುಸುಕ್ಬಿಡ್ತು. ಅವತ್ತಿನ ಶೂಟಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜ್. ಸರಿ ನೆಕ್ಸ್ಟ್ ಡೇ ಶೂಟಿಂಗ್ ಮಾಡೋಣ ಅಂಥೇಳಿ ನೆಕ್ಸ್ಟ್ ಡೇ ಶೂಟಿಂಗ್ ಮಾಡೋಷ್ಟೊತ್ತಿಗೆ ಆ ಎಮ್ಮೆ ಎಲ್ಲ ಮಾಯ ಆಗ್ಬಿಟ್ಟು ಎಷ್ಟು ಹುಡುಕಿದ್ರು ಸಿಕ್ಕಲೇ ಇಲ್ಲ ಕೊನೆಗೆ. ಆಮೇಲೆ ಅದೇ ಥರದ್ದೇ ಇನ್ನೊಂದು ಎಮ್ಮೆ ತಗೊಂಡು ಸೆಕೆಂಡ್ ಹಾಫ್ ಕಂಟಿನ್ಯೂ ಮಾಡಿದ್ರು. ಇನ್ನು ವಿಶೇಷ ಅಂತಂದರೆ ಇವತ್ತು ಹಾಡಲ್ಲಿರೋದು 2 ಎಮ್ಮೆ, 1 ಎಮ್ಮೆ ಇಲ್ಲ. ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟೇ. ಅಂದರೆ ಎಮ್ಮೆ ಒಂದೇ ಥರದ ಎಮ್ಮೆಗಳನ್ನು ನೋಡಿ ಮಾಡಿದ್ದಾರೆ. ಇದು ಇನ್ನೊಂದು ಹಾಡು ಅದೇ ಮಂಜುಳಾ ಸಿರಿವಂತಿಕೆಯಿಂದ ಮೆರೆಯುವಂತಹದ್ದು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಒಂಥರ ಇರುತ್ತೆ. ಅದರಲ್ಲೂ ಡೈಲಾಗು ಬುಗುರಿ ಥರ ನಿಮ್ಮನ್ನು ಆಡಿಸ್ತೀನಿ ಅಂತ ಮಂಜುಳಾ ಹೇಳೋದು. ಇದು ಉದಯ್ ಶಂಕರ್ ಇದನ್ನು ಹಾಡು ಮಾಡೋಣ ಇದನ್ನು ಅಂತಂದರು. ಉದಯ್ ಶಂಕರ್ ಹೇಳೋದು ಜಯಗೋಪಾಲ್ ಹತ್ರ ಬರೆಸಿ ಡೈಲಾಗ್ ಎಲ್ಲ ನಾನು ಬರ್ತಿದ್ದೀನಲ್ಲ ಅಂತ. ಸೊ ಹೀಗೆ ಅಂತಿಂತ ಹೆಣ್ಣು ನಾನಲ್ಲ ಹಾಡು ಈ ಥರ ಕ್ರಿಯೇಟ್ ಆಯಿತು. ಇದರಲ್ಲಿ ರಾಜ ಮುದ್ದು ರಾಜ ಒಂದು ಹಾಡಿದ ಅವಳು ಚೇಂಜ್ ಆಗೋದು, ಅದು ಒಂಥರ ಏನು ಅಂದರೆ ವಿಶೇಷವಾಗಿ ಯಾರಿಗೆ ಇದೊಂದು ಡ್ಯೂಯೆಟ್ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ರಾಜ್ಕುಮಾರ್ ಹೇಳಿದ್ರು ಇಲ್ಲ, ಅವ್ರು ಹೀರೋಯಿನ್ ಹಾವು ಮುಂಗ್ಸಿತಾರೆ ಗೀತಾಡ್ತಾ ಇರ್ತಾರೆ, ಅದು ಹೆಂಗೆ ಡ್ಯೂಯೆಟ್ ಆಡ್ತಾರೆ ಅವರು, ಅದು ಆಗಲ್ಲ ಅದು. ಸರಿ ನೀವು ಹಾಡು ಆದಮೇಲೆ ಅದರ ಎಂಡಿಂಗ್ ಪೋರ್ಷನ್ನಲ್ಲಿ ಅವಳು ಕನಸೋದು, ಮಂಜುಳಾನ ಕನಸೋದು, ಅದನ್ನು ಇವರು ಶೂಟಿಂಗ್ನಲ್ಲಿ ತಗೊಂಡಿದ್ದಾರೆ. ಅದು ನಿಮಗೆ ಬಹಳ ಚಾಲೆಂಜಿಂಗ್. ಇದು ಹಾಡಲ್ಲಿ ಇಲ್ಲದ ಅರ್ಥ ಕೊನೆಯಲ್ಲಿ ಶೂಟಿಂಗ್ನಲ್ಲಿ ಬಂದಿದೆ. ಅಂದರೆ ಮಂಜುಳಾ ಮನ್ಸಲ್ಲಿ ವೀರಭದ್ರ ಬರ್ತಾನೆ ಅನ್ನೋದನ್ನು ಶೂಟಿಂಗಲ್ಲಿ ತಗೊಂಡಿದ್ದಾರೆ. ಅದು ಬಹುಶಃ ಡೈರೆಕ್ಟರ್ ಕಂಟ್ರೋಲ್ ಅದು. ಆಮೇಲೆ ಇದು ಸಂಪತ್ಗೆ ಸವಾಲು ಒಂದು ರೀತಿ ಒಂದು ಹಳ್ಳಿ ಅಷ್ಟೇ, ಒಂದು ಬೀದಿಯಲ್ಲೇ ಇಡೀ ಸಿನಿಮಾ ಶೂಟಿಂಗ್ ಆಗಿರೋದು. ಅಷ್ಟರಲ್ಲೇ ಮಾಡಿದಂಥ ಸಿನಿಮಾ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಖಲೆಯನ್ನು ಕ್ರಿಯೇಟ್ ಮಾಡ್ತು. ಯಾವ ಥರದ ದಾಖಲೆ ಅಂತಂದರೆ ನಿಮ್ಗೆ 56ರಲ್ಲಿ ಕರ್ನಾಟಕ ಏಕೀಕರಣ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಗೆಲ್ಲುವ ಸಿನಿಮಾ ಅಂತ ಇರಲಿಲ್ಲ. ಸೊ ನಿಮ್ಗೆ ಒಂದು ನಾರ್ತ್ ಕರ್ನಾಟಕದಲ್ಲಿ ಯಾವ್ದಾದ್ರು ಬಹಳ ಯಶಸ್ವಿ ಆದರೆ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಗೆಲ್ತಿರ್ಲಿಲ್ಲ, ಅಥವಾ ಕರಾವಳಿ ಭಾಗದಲ್ಲಿ ಗೆಲ್ತಿರ್ಲಿಲ್ಲ. ಈ ಸಂಪತ್ಗೆ ಸವಾಲು ಉತ್ತರ ಕರ್ನಾಟಕದಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಕಾಣ್ತು. ಅದು 23 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ, 100 ಚಿತ್ರಮಂದಿರಗಳಲ್ಲಿ 200 ದಿನ, ಸೊ 4 ಚಿತ್ರಮಂದಿರಗಳಲ್ಲಿ ರಜತೋತ್ಸವ. ಇದರಲ್ಲಿ ಕರ್ನಾಟಕದ ಎಲ್ಲ ಭಾಗದ ಥಿಯೇಟರ್ಗಳು ಇತ್ತು. ಅಂದರೆ ಥರ ರಾಜ್ಕುಮಾರ್ ಇಡೀ ಕರ್ನಾಟಕದ ಸ್ಟಾರ್ ಆಗಿ ಬಂದಿದ್ದು ಈ ಸಿನಿಮಾಯಿಂದ. ಇದು ಒಂದು, ಈ ಸಿನಿಮಾಯಿಂದ ಏನೇನಾಯಿತು, ಮಂಜುಳಾಗೆ ಒಂದು ಒಳ್ಳೆಯ ಹೊಸ ಥರದ ಇಮೇಜ್ ಸಿಕ್ತು. ಆಮೇಲೆ ಒಂದು ಫಾರ್ಮುಲಾ ಕ್ರಿಯೇಟ್ ಆಯಿತು. ಅಂದರೆ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ಸಿನಿಮಾ ಮಾಡೋದು, ಆಮೇಲೆ ತುಂಬ ಸಿನಿಮಾಗಳು ಆ ದಶಕದಲ್ಲಿ. ಸೊ ಮೂರನೇದು ಬಹಳ ಇಂಪಾರ್ಟೆಂಟು, ರಾಜ್ಕುಮಾರ್ ಗಾಯಕರಾಗಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಸಂಪತ್ ಕೆ ಸವಾಲ್. 74ನೇ ಇಸ್ವಿ ಅಷ್ಟೊತ್ತಿಗೆ ಬರುವಾಗ ನಮ್ಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಸಂಖ್ಯೆ ಬಹಳ ಕಮ್ಮಿಯಾಗಿತ್ತು. 74ರಲ್ಲಿ ಬಿಡುಗಡೆಯಾಗಿದ್ದು 23 ಸಿನಿಮಾ ಇಡೀ ವರ್ಷಕ್ಕೆ. ಈಗ ಒಂದೊಂದು ವಾರಕ್ಕೆ 12 ಸಿನಿಮಾ ರಿಲೀಸ್, 10-12 ರಿಲೀಸ್ ಆಗುತ್ತೆ. 23ರಲ್ಲಿ 8 ಸಿನಿಮಾ ಸೂಪರ್ ಹಿಟ್. ಅಂದರೆ ನಿಮಗೆ ಬಿಡುಗಡೆಯಾದ 1/3 ಸಿನಿಮಾಗಳು ಸೂಪರ್ ಹಿಟ್.
ಸೊ ಈ ಥರದ ಸ್ಟ್ಯಾಟಿಸ್ಟಿಕ್ಸು ನಿಮಗೆ ಮುಂದೆ ಯಾವತ್ತೂ ಸಿಕ್ಕಲ್ಲ. ಮುಂದೆ 1/3 ಸೂಪರ್ ಹಿಟ್ ಆಗೋದು ಎಲ್ಲೂ ಸಿಕ್ಕಲ್ಲ. ವಿಶೇಷ ಅಂತಂದರೆ 8 ಸೂಪರ್ ಹಿಟ್ಗಳಲ್ಲಿ 3 ರಾಜ್ಕುಮಾರ್. ಭಕ್ತ ಕುಂಬಾರ, 2 ಕನಸು, ಸಂಪತ್ ಕೆ ಸವಾಲ್ 3 ಒಂದೇ ವರ್ಷ ಬಂದ ಸಿನಿಮಾ, 3 ಸೂಪರ್ ಹಿಟ್. ಇದು ಒಂದು ಥರದಲ್ಲಿ ರಾಜ್ಕುಮಾರ್ ಮತ್ತು 3ರ ಕತೆ ಕೂಡ ಬೇರೆ ಬೇರೆ ಥರ. ಸಂಪತ್ ಕೆ ಸವಾಲ್ ಆಗಲಿ, 2 ಕನಸು ಆಗಲಿ, ಭಕ್ತ ಕುಂಬಾರ ಆಗಲಿ, 3 ಬೇರೆ ಬೇರೆ ಥರದ ಸಿನಿಮಾ. ಒಂದೇ ವರ್ಷ 3 ಥರದ ಸಿನಿಮಾಗಳನ್ನು ಮಾಡಿ ರಾಜ್ಕುಮಾರ್ ಅವರ ರೇಂಜ್ ಏನು ಅಂತ ತೋರಿಸ್ಕೊಂಡು, ಹಾಗಾಗಿ ಸಂಪತ್ ಕೆ ಸವಾಲ್ ಒಂಥರ ಬಹಳ ಲ್ಯಾಂಡ್ ಮಾರ್ಕ್ ಆದಂತಹ ಸಿನಿಮಾ.